ರೈಲಿನಲ್ಲಿ ಈಗ ಮತ್ತೆ ಮಹಿಳೆಯ ಜೊತೆಗೆ ಅಸಭ್ಯವಾಗಿ ವರ್ತಿಸುವಂತ ಕೆಲಸವನ್ನ ಅಂಜಲಿಯ ಕೊಲೆ ಮಾಡಿದಂತ ವಿಶ್ವ ಮಾನವ ಎಕ್ಸ್‌ಪ್ರೆಸ್ ನಲ್ಲಿ ಮಹಿಳೆಯ ಜೊತೆಗೆ ಅನುಚಿತ ವರ್ತನೆಯನ್ನ ಮಾಡಿದ್ದಾನೆ. ಸೊ ರೈಲಿನಲ್ಲಿದ್ದಂತ ಸಹ ಪ್ರಯಾಣಿಕರು ಸರಿಯಾಗಿ ಒಂದಿಷ್ಟು ಕೊಟ್ಟಿದ್ದಾರೆ ಗುಸಾನ. ಸೊ ಅದಾದ ನಂತರ ಅವನು ಆಚೆಗೆ ಜಂಪ್ ಮಾಡ್ಕೊಂಡು ಬಿದ್ದಿದ್ದಾನೆ. ಅದರ ಏಟು ಅವನಿಗೆಲ್ಲ ಬಿದ್ದಿದೆ ನೋಡಿ ಅಲ್ಲಿ. ಅದಾದ ನಂತರ ಅವನನ್ನ ಹಿಡ್ಕೊಂಡಿದ್ದಾರೆ ಈಗ. ಸೊ ಫೈನಲಿ ಅಂಜಲಿಯ ಹಂತಕ ಈಗ ಸಿಕ್ಕಿದ್ದಾನೆ. ವಿಶ್ವ ಮಾನವ ಎಕ್ಸ್‌ಪ್ರೆಸ್ ನಲ್ಲಿ ಮಹಿಳೆ ಜೊತೆಗೆ ಅನುಚಿತ ವರ್ತನೆಯನ್ನು ಮಾಡಿದಾಗ ಸಹ ಪ್ರಯಾಣಿಕರು ಒಂದಿಷ್ಟು ಕೊಟ್ಟಿದ್ದಾರೆ. ಆಮೇಲೆ ರೈಲಿನಿಂದ ಜಂಪ್ ಮಾಡ್ಕೊಂಡು ಹೋಗಿದ್ದಾನೆ. ಆಗ ಇವನು ಸಿಕ್ಕಾಕೊಂಡಿದ್ದಾನೆ. ಅವ್ರಿಗೂ ಏನೋ ಗೊತ್ತಿರಲಿಲ್ಲ ಅನ್ಸುತ್ತೆ ಇವನೇ ಅವನು ಅಂತೇಳಿ. ಗೊತ್ತಿದ್ರೆ ಇನ್ನೂ ಎರಡು ಕೊಟ್ಟಿರೋರೇನೋ. ಇಲ್ಲಿ ಆಕೆ ಕೂಡ ಈಗ ದಾವಣಗೆರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾರೆ. ಅದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಅವರ ಪತ್ನಿ ಮಾಂತೇಶ್ ನಮ್ಮ ಜೊತೆ ಇದ್ದಾರೆ. ಸರಿ, ಏನಾಗಿದ್ದು ಸರ್ ನಿನ್ನೆ ಘಟನೆ ಅಂತ? ಸರ ನಿನ್ನೆ ಘಟನೆ ನಡೆದಿದೆ ಸರ. ತುಮಕೂರ್ಲಿಂದ ಬರ್ತಾ ಇದ್ವಿ ಸರ್ ಟ್ರೈನಲ್ಲಿ. ಬರ್ಬೇಕಾದ್ರೆ ಈ ಥರ ಘಟನೆ ಆಯ್ತು ಸರ್. ರೆಸ್ಟ್ಗೆ ಅಂತ ಹೋದಾಗ ಅಲ್ಲೇ ಮಾಡಿರೋ ಸರ್ ಅವನು. ಮತ್ತು ಕೊಳ್ಳಲ್ಲಿ ಏನಿದೆ ಏನಿಲ್ಲ ಅಂತಂದು ನೋಡಲಿಕ್ಕೆ ಸಿಕ್ಕಿಲ್ಲ ಅವನಿಗೆ. ಕೂಗಿದ ಮೇಲೆ ನಾನು ಹೋದ್ನೆಲ್ಲ ಅವ್ನು ಚಿಕ್ಕೊಂಡು ಹೋಗಿರೋ ಸರ್, ಚೂರಿ ಹಾಕಿಬಿಟ್ಟು ಅಷ್ಟೇ ಸರ್. ನೀವು ತುಮಕೂರಲ್ಲಿ ಟ್ರೈನ್ ಹತ್ತಿದ್ರಿ, ಅವ್ನು ಬಿಫೋರ್ ಏನಾದರೂ ಟ್ರೈನಲ್ಲಿ ಇದ್ನಾ ಇಲ್ಲ ನೀವು ಹತ್ತದ ಮೇಲೆ ಅವನ? ನಾನು ಹತ್ತಿದ ಮೇಲೆ ಹತ್ತಿದ್ದಾನೆ. ಎಲ್ಲಿ ಹತ್ತಿದ್ದಾನೆ ಗೊತ್ತಿಲ್ಲ ಸರ್. ನಾನು ಚಿಕ್ಕ ಜಾದೂರ್ ಹತ್ರ ಇಳ್ಕೊಂಡು ನೋಡುವಾಗ ಅಂದರೆ ಅಡಿಕೆಯಲ್ಲಿ ಹಾಕ್ತಿದ್ದೆ ನಾನು. ಅದು ಹಾಕುವ ಉಳಕ್ಕಂತಂದು ಬಂದಿರೋದು ಅವಾಗ ನೋಡಿದ್ದೆ ಸರ್ ಅವನ್ನ. ಕಣ್ಮುಟ್ಟಾಗಿ ನೋಡಿದ್ದೆ. ಮತ್ತು ಅವರು ಅಂತ ಕೇಳಿದ್ದ, ಹುಬ್ಳಿ ಅಂತ ಹೇಳಿದ್ದೆ. ಮತ್ತು ತಿರ್ಗಾ ಮಾತಾಡಲಿಲ್ಲ, ಸುಮ್ಮನೆ ಇದ್ದ. ಅವನು ಸುಮ್ಮನೆ ಇದ್ದ, ನಾನು ಸುಮ್ಮನೆ ಇದ್ದೆ. ನಮ್ಮ ಫ್ಯಾಮಿಲಿ ಜೊತೆ ನಾನಿದ್ದೆ ಸರ್. ಮತ್ತೇನು ಅವ್ನು ಟ್ರೈನಲ್ಲಿ ಇರ್ಬೇಕಾರೆ ಅವ್ನ ಆ್ಯಕ್ಟಿವಿಟೀಸ್ ಯಾವ ಥರ ಇತ್ತು ಸರ್? ಏನಾದರೂ ಓಡಾಡ್ತಾ ಇದ್ನಾ? ಎಲ್ಲ ಜನರೆಲ್ಲ ಕಿರ್ಚಾಡ್ತಾ ಇದ್ನಾ ಅವ್ರ ಮೇಲೆ ಅಂತ? ಕಿರ್ಚಾಡ್ತಾ ಇರಲಿಲ್ಲ ಸರ್. ನಾನು ನನ್ನ ಫ್ಯಾಮಿಲಿ ನನ್ನ ಹೆಂಡತಿ ಮಲಗುವಾಗ ನನ್ನ ಮಗು ಎಚ್ಚರ ಇತ್ತು. ಎಚ್ಚರ ಇದ್ದಾಗ 2 ಸಲ ಬಂದು ಹೋಗಿದ್ದ ನನ್ನ ಜೊತೆಗೆ, ನನ್ನ ಮಲ್ಕೊಂಡೋ ಜಾಗದಲ್ಲಿ. ಒಂದು ಹತ್ರ ಕುಂತಿಲ್ಲ ಸರ್ ಅವನು. ಈಗ ಹೋಗಿಂದ ಆ ಹೋಗಿಂದ ಈ ಥರ ಮಾಡಿದ್ದಾನೆ. ಅದೇ ಹುಬ್ಳಿ ಹತ್ಯೆ ಪ್ರಕರಣ ಸಾಕಷ್ಟು ಎಲ್ಲ ಟಿವಿಲಿ ಕೂಡ ಬರ್ತಾ ಇದೆ. ಅವ್ನ ಫೋಟೋ ಕೂಡ ತೋರಿಸ್ತಾ ಇದ್ರು. ಅವಾಗ ಏನಾದ್ರು ನೋಡಿದ್ರ ಅವನ್ನ? ಕಂಡು ಹಿಡಿಯಕ್ಕೆ ಆಗುತ್ತಾ ನಿಮಗೆ? ಇಲ್ಲ, ನೋಡಿಲ್ಲ ಸರ್. ನಾನು ನೋಡಿಲ್ಲ, ಗೊತ್ತಿಲ್ಲ ಸರ್. ನೋಡಿಲ್ಲ ಸರ್. ಇದೇ ಫಸ್ಟ್ ಸರ್ ನೋಡಿದ್ದು. ಅದೇ ಈ ಥರ ನೋಡಿರೋದೇ ಇದೇ ಫಸ್ಟ್ ನನ್ನ ಜೀವನದಲ್ಲಿ. ಆಗುತ್ತೆ ಅಂತ ಅನ್ಕೊಂಡಿದ್ದಿಲ್ಲ ಸರ್. ಆಗಿ ಹೋಯ್ತು. ಚಿಕಿತ್ಸೆ ತುಮಕೂರು ಏನೋ ಇನ್ಸಿಡೆಂಟ್ ಆಯ್ತಲ್ಲ, ಘಟನೆ ಆದ ನಂತರದಲ್ಲಿ ಹಾಸ್ಪಿಟ್ಲಿಗೆ ಬಂದ್ರಿ. ಅವನು ಕೂಡ ಹಾಸ್ಪಿಟ್ಲಿಗೆ ಬಂದಿದ್ದ. ಆ ಸಮಯ ಕಂಡು ಹಿಡಿದ್ರ ಅವನ್ನ ಅಂತದ್ದು? ನಮ್ಮ ಹೆಣ್ಮಕ್ಳೇ ಕಂಡ್ರಿ. ಅವು ಕೀಚಾಡಿದ್ರಲ್ಲ, ಅವ್ನು ಭಯಂಕರ ಇದು ಮಾಡಿಬಿಟ್ಟಿದ್ದಾನೆ ಅಲ್ಲಿ ಟಾಯ್ಲೆಟ್ ರೂಮಲ್ಲಿ ಮಾಡಿದ್ದಾನಲ್ಲ. ಅಲ್ಲಿ ಆಚೆ ಬಂದಾಗ ಸರ್, ಇಲ್ಲಿ ಹಾಸ್ಪಿಟ್ಲಿಗೆ ಬಂದಲ್ಲ, ಇವನೇ ಅಂತಂದು ಅವರೇ ಹೇಳಿರೋದು. ಅವರೇ ಗೊತ್ತಿಡ್ದು ಅವರೇ ಹೇಳಿರೋದು. ಸುಮಾರು ಬೆಡ್ ಅವ್ನ ಪ್ಯಾಂಟ್ ಮೇಲೆ ಬಿದ್ದಿತ್ತು ನಮ್ಮ ಹೆಣ್ಮಕ್ಳದು. ಅದು ಗೊತ್ತಾ ಹಿಡ್ದು ಇದು ಮಾಡಿರೋ ಸರ್. ಪೊಲೀಸವರೆಲ್ಲ ಬಂದರು, ನೀವು ಕಂಪ್ಲೇಂಟ್ ಏನಾದ್ರು ಕೊಟ್ಟಿರಿ ಅಂತಂದ್ರೆ? ಪೊಲೀಸವ್ರು ಬಂದರು ಸರ್. ಆದರೆ ಎಲ್ಲ ಬರ್ಕೊಂಡ್ರು, ಚೆನ್ನಾಗಿ ಇದು ಮಾಡಿದರು. ಆದರೆ ನಮಗೆ ಇದರಿಂದ ನಮಗೆ ದೂರ ಊರ್ಲಿಂದ ನನಗೆ ಭಯ ಆಗ್ತಿತ್ತು. ಕಂಪ್ಲೇಂಟ್ ಬೇಡೋ ಅಂತ ಅನ್ಕೊಂತ ಮತ್ತು ಕೊಡಬೇಕಂತ ಅನಿಸ್ತೈತೆ ಸರ್. ಮತ್ತೇನಿಲ್ಲ ಸರ್, ಮತ್ತೊಬ್ರಿಗೆ ಆಗ್ಬಾರ್ದಂತ. ಇವಾಗಿನ ಪರಿಸ್ಥಿತಿ ಹೆಂಗಿದೆ ನಿಮ್ಮ ಮನೆಯವ್ರದ್ದು? ಇವಾಗಿನ ಪರಿಸ್ಥಿತಿ ಕೈ ಸುಮಾರು ಇದಾಗಿದೆ ಅಂತೆ, ಡ್ಯಾಮೇಜು. ಮತ್ತು ಈಗ ಚಿಕಿತ್ಸೆ ಪಡಿತಾ ಇದ್ದಾರೆ. ನೋಡೋಣ ಸರ್ ಏನಂತಾರೆ ಸರ್. ಇದಿಷ್ಟು ಲಕ್ಷ್ಮೀಪತಿಯಾದಂತಹ ಮಾಂತೇಶ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪುನೀತಾಪ್ ಟಿವಿ ದಾವಣಗೆರೆ. ಮಾಡಿರೋದು ಒಂದು ತಪ್ಪು, ಅಲ್ಲಿ ಅಂಜಲಿಯನ್ನ ಕೊಲೆ ಮಾಡಿ ಬಂದು ಅದಾದ ನಂತರ ಪಶ್ಚಾತ್ತಾಪ ಇದೆ ಅಂತಂದ್ರೆ ಅದು ಇಲ್ಲ ಇವನಿಗೆ. ಇವನನ್ನು ಉಳಿಸ್ಬೇಕಾ ಅಂತ ಅನಿಸ್ಬಿಡುತ್ತೆ. ಆ ರೈಲಿನಲ್ಲಿ ಇನ್ನೊಬ್ಬ ಮಹಿಳೆಯೂ ಕೂಡ ಅದೇ ರೀತಿಯಾಗಿ ಚಾಕು ತೊಗೊಂಡು ಚುಚ್ಚಿದಾನಂತೆ. ಅವನು ಮೋಸ್ಟ್ಲಿ ಹ್ಯಾಬಿಚುವಲ್ ಅಫೆಂಡರ್ ಇದ್ದಂಗೆ ಕಾಣಿಸ್ತಾ ಇದೆ. ಅವನು ಬೇರೆ ಇನ್ಯಾವುದಾದ್ರೂ ಕೇಸ್ಗಳಲ್ಲಿ ಇದಾನ ಅನ್ನುವಂಥದ್ದು ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು ಪೊಲೀಸರು. ಕಾರಣ ಅವನು ಹ್ಯಾಬಿಚುವಲ್ ಅಫೆಂಡರ್ ಕಡ್ದೆ ಕಾಣಿಸ್ತಾನೆ.